ಸಮರಗೆನ್ನಿ ಸಂದಾನ ನೀನು ಕೇಳುವುದು ತಪ್ಪಲ್ಲ. ಗಂಡ ಎಲ್ಲಿಗೆ ಹೋಗ್ತಾನೆ, ಎಷ್ಟು ಹೊತ್ತಿಗೆ ಬರ್ತಾನೆ, ಎಷ್ಟು ಹೊತ್ತು ಎಲ್ಲಿ ಕಾಲ ಕಳಿತಾನೆ, ಇದೆಲ್ಲ ಹೆಂಡತಿಗೆ ತಿಳಿಯಬೇಕಾದ ವಿಷಯ. ನೀನು ಕೇಳಿದ್ದು ತಪ್ಪಲ್ಲ. ಆದ್ರೆ ಎಷ್ಟು ಪ್ರಶ್ನೆಯನ್ನ ಕೇಳಿದೆ ನೀನು. ನೋಡು, ಅಷ್ಟು ಕಾರಣ ಉಂಟಲ್ವ ಸ್ವಾಮಿ? ಸರಿ, ಅದಷ್ಟು ಕಾರಣದಲ್ಲಿ ಯಾವ್ದಾದ್ರು ಒಂದಾಗಿರಬಹುದಾ ಅಂತ. ಸರಿ ನೋಡು, ನೀನು ಹೇಳಿದ ಹಾಗೆ ಯಾವುದೋ ಹೆಣ್ಣನ್ನು ಬಯಸಿ ಹೋಗುತ್ತಿಲ್ಲ ಭಾಮ ನಾನು, ಅಥವಾ ಒಂದು ಹೆಣ್ಣನ್ನ ಕರೆದುಕೊಂಡು ಬರೋ ಉದ್ದೇಶವೂ ನನಗಿಲ್ಲ. ಸರಿ, ಹಾಗಾದರೆ ಈ ಬಿಹಾರಕ್ಕೋ ಅಥವಾ ಯಾರಾದರೂ ನನ್ನನ್ನು ಕರೆದರು ಬನ್ನಿ ಮಾತಾಡಿಸಿ ಹೋಗಿ ಎನ್ನುವ ಹಾಗೆ ಅಲ್ಲಿಗೂ ಅಲ್ಲಪ್ಪ. ಸರಿ, ಹಾಗಾದರೆ ಹೊರಟಿದ್ದು ಹೌದು, ಆದ್ರೆ ಉದ್ದೇಶಪೂರ್ವಕವಾಗಿ ಹೊರಟಿದ್ದೇನೆ. ನೋಡು, ಓ ಅಲ್ಲಿ ಒಬ್ಬ ತೋರ್ತಾ ಇದ್ದಾನೆ, ಹೋಗುತ್ತಿದ್ದಾನೆ ನೋಡು, ಪುರಂದರ ದೇವೇಶ. ತಿರುಗಿ ನೋಡ್ತಾ ಇಲ್ಲ, ನೋಡೋದಿಲ್ಲ ಅವನು. ಅವನಿಗೆ ಅಭಯ ಕೊಟ್ಟು ಕಳುಹಿಸಿದ್ದಾಗಿದೆ. ಓ, ಈಗಾಗಲೇ? ಹೌದು. ದ್ವಾರಕಾ ಪಟ್ಟಣದವರೆಗಾಗಿ ಬಂದ. ದೇವ, ನೀನೇ ನಮ್ಮನ್ನು ರಕ್ಷಿಸಬೇಕು ಎನ್ನುವ ಹಾಗೆ ಕೇಳಿಕೊಂಡ. ಸರಿ, ಯಾಕೆ? ದೇವಲೋಕಕ್ಕೆ ಅಸುರರ ದಾಳಿಯಾಗಿದೆ. ಯಾರು ಅಸುರ? ಪ್ರಾಗ್ಜ್ಯೋತಿಷ ಪಟ್ಟಣದ ನರಕಾಸುರನಂತೆ ಹೋಮಾಸುರ. ಆತನ ಉಪಟಳ ಎನ್ನುವುದು ದೇವಲೋಕಕ್ಕೆ ಆಗಿದೆ. ಸರಿ, ದೇವತೆಗಳೆಲ್ಲ ಕಂಗೆಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲ ಭಾಮ, ಅಲ್ಲಿರುವಂತಹ ಸುವಸ್ತುಗಳನ್ನ ಕದ್ದೊಯ್ದಿದ್ದಾನಂತೆ ಪ್ರಾಗ್ಜ್ಯೋತಿಷ ಪಟ್ಟಣಕ್ಕೆ. ಅದಿತಿಯ ಕರ್ಣಕುಂಡಲವನ್ನ ಒಯ್ದಿದ್ದಾನಂತೆ.
ಸರಿ. ಅಷ್ಟೇ ಅಲ್ಲ, ಹಾ. ಅವರು ಅವರ ಗದ್ದುಗೆಯನ್ನ ಕಸಿದುಕೊಂಡಿದ್ದಾನಂತೆ. ಆಹಾ. ಹಾಗಾಗಿ ಅವನಿಗೆ ಅಭಯವನ್ನ ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ನಾನೇ ಬಂದು ನಿಮ್ಮನ್ನ ರಕ್ಷಿಸಿ ಆ ಭೌಮಾಸುರನನ್ನ ಕೊಂದು ನಿಮಗೆ ಬೇಕಾದಂತಹ ಸುವಸ್ತುಗಳು, ಅದಿತಿ ಕರ್ಣಕುಂಡಲ ಎಲ್ಲವನ್ನ ಮರಳಿ ಒಪ್ಪಿಸುತ್ತೇನೆ. ಮರಳಿ ನಾನೇ ದೇವಲೋಕಕ್ಕೆ ತಂದು ಒದಗಿಸುತ್ತೇನೆ ಎನ್ನುವ ಹಾಗೆ ಮಾತನ್ನ ಕೊಟ್ಟು ಕಳುಹಿಸಿದ್ದೇನೆ. ಸರಿ. ನೋಡು, ಈಗಾಗಲೇ ಗರುಡ ನನಗಾಗಿ ಕಾಯುತ್ತಾ ನಿಂತಿದ್ದಾನೆ. ನನಗೆ ಸಮಯವಿಲ್ಲ, ಹೆಚ್ಚು ಕಾಯಿಸಬೇಡ, ಬರ್ತೇನೆ ಆಯ್ತಾ? ಸ್ವಾಮಿ, ಇಲ್ಲಿ ಸಮಯ ಇಲ್ಲ ಅಂತಂದ್ರೆ ನೀನ್ ತಡ ಮಾಡ್ಕೊಂಡಿದ್ಯಾ? ಎಲ್ಲಿ ತಡ ಆಗೋದು ಬೇಡ ಅಂತ ನಾನು ಈಗ ಹೇಳ್ತೀನಿ. ಇಷ್ಟು ತಡ ಆಗಿದೆ ಸ್ವಾಮಿ. ಹಾ. ಇನ್ನು ಸ್ವಲ್ಪ ನಿಲ್ಲಿ. ಎಂತದ್ದೇ ನೀನು? ಹಾಗಾದ್ರೆ ನನ್ನ ಊಹೆ ಸರಿಯಾಯ್ತು ಅಂತ ಆಯ್ತು ಹೌದು ಅಲ್ವಾ? ಏನಾಯ್ತು ಸ್ವಾಮಿ? ಭೌಮಾಸುರ ಬಂದು ಉಪಟಳವನ್ನ ಕೊಟ್ಟಿದ್ದಾರೆ. ಹೌದು. ದೇವತೆಗಳಿಂದ ಸುವಸ್ತುಗಳನ್ನು ಕದ್ದೊಯ್ದಿದ್ದಾರೆ ಅಲ್ವಾ? ಹೌದು. ಒಳ್ಳೇದಾಯ್ತು ಸ್ವಾಮಿ. ಏನ್ ಹೇಳ್ತಾ ಇದ್ದೀಯ? ಹರುಷವಾಯಿತು. ಹರುಷವಾಯಿತು ಕಾಂತ ನರಕಾದೈತ್ಯನ ಕೊಂದು. ಹರುಷ
ರಮಣ ಸುರಲೋಕ ಐದುವೆಯ ಎಷ್ಟು ಚಂದವೇ ನಿನ್ನ ನಾಟ್ಯ. ಅದಕ್ಕೆ ಸ್ವಲ್ಪ ಗಾಳಿ ಹಾಕ್ಲಾ? ಸಾಕು ಸಾಕು. ಯಾಕೆ? ನೀವು ನಾ ಹೇಳಿದ್ದನ್ನ ಕೇಳಿ ಈಗ. ಏನು? ನನಗೆ ಹರುಷವಾಯ್ತು. ಯಾಕೆ? ಇದೆಲ್ಲ ಕೇಳಿ ನಿಮ್ಗೆ ಹರುಷವಾಯ್ತಾ? ಏನ್ ಹೇಳಿದ್ರಿ ನೀವು? ದೇವತೆಗಳಿಂದ ಸುವಸ್ತುಗಳನ್ನು ಅಪಹರಿಸಿದ್ದಾನೆ. ಒಳ್ಳೇದಾಯ್ತು, ಒಳ್ಳೆ ಕೆಲಸ ಮಾಡಿ. ಏನು ಮಾತಾಡ್ತಾ ಇದ್ದೀಯ? ಮತ್ತೇನು? ಆ ಅದಿತಿ ದೇವಿ ದೇವಿಯ ಕರ್ಣಕುಂಡಲವನ್ನು ಅಪಹರಿಸಿದ್ದಾನೆ. ಒಳ್ಳೆ ಕೆಲಸ ಮಾಡಿದ್ರು. ಛೇ, ಅವರೆಲ್ಲ ದುಃಖಿತರಾಗಿದ್ದಾಗ ಈಗ ಮಾತಾಡೋದು ನೀನು? ಹಾಗಲ್ಲ ಸ್ವಾಮಿ. ಮತ್ತೆ ಹೇಗೆ? ಅದರ ನಾನು ಹೇಳಿದ್ದರ ಒಳ ಅರ್ಥ ನಿಮಗೆ ತಿಳಿಯಲಿಲ್ಲ. ಏನು? ಏನು ಅಂತಂದ್ರೆ ಹ್ಮ್ ಒಳ್ಳೆ ಕೆಲಸ ಮಾಡಿದ್ದಾನೆ ಅವನು. ಹ. ಈಗ ನೀವೇನ್ ಮಾಡ್ತೀರಿ? ರಾಜೋತಿಷ್ಯಾಪುರಕ್ಕೆ ಹೋಗಿ ಅವನನ್ನ ಆ ದೈತ್ಯನನ್ನ ಕೊಂದು ಆಮೇಲೆ ವಸ್ತುಗಳನ್ನ ತೆಗೆದುಕೊಂಡು ದೇವಲೋಕಕ್ಕೆ ತೆರಳುತ್ತೇನೆ. ಇದು ಒಳ್ಳೇದಾಯ್ತು. ಓ ಹಾಗೆ, ಹೀಗೆ ತಾವು ಹೀಗೆ ಬರಲಿಲ್ಲ, ಹೀಗೆ ಬಂದಿದೆ. ಹಾಗೆ ಅಲ್ವಾ ನಾವು? ಹ. ಸ್ವಾಮಿ ಏನು? ಶ್ರವಣ. ಬೆರಳು ಬೆರಳು ಕೈ ನನ್ನ ನಿಮ್ಮದೇ ಸ್ವಾಮಿ. ಹ. ನಿಮ್ಮದು ನನ್ನದು ಬೇರೆಯಾ? ಮತ್ತೆ ನೀನು ಏನು ಮುರಿಯೋ ಹಾಗೆ ಕಾಣ್ತಾ ಮುರಿಯುವುದಿಲ್ಲ ಇದ್ದೀಯ. ಸ್ವಾಮಿ. ಮತ್ತೆ ನಾನು ಇಷ್ಟು ಮೃದುವಾಗಿದ್ದೇನೆ. ಹೌದಲ್ವಾ? ನಾನು ಮುರಿತೇನೆ. ಮತ್ತೆ ಅದು ಸ್ವಾಮಿ, ಇದೊಂದನ್ನ ಹಾಳು ಮಾಡಿಬಿಡ. ಏನು ಹೇಳು? ನಾನು ಯಾರು? ನೀನು ಭಾಮೆ. ಸತ್ಯಭಾಮೆ. ಹಾ. ಏನುಂಟು ನನ್ನ ಹತ್ರ? ಮಣಿ ಶಮನಕ್ಕೆ ಏನಕ್ಕೆ? 8 ಮೊಳ ಬಂಗಾರ. ಇದು ಹಾಳಾದ್ರೆ ಏನಾಗುದಿಲ್ಲ, ಬರ್ತದೆ. ಈಗಲೇ ಹಾಳು ಮಾಡುವುದು ಬೇಡ ಅಂತ ಮತ್ತೆ ಬೇರೆ ಹಾಕೊಳ್ಳಿಕ್ಕೆ ಸಮಯ ಹಾಗೆ ಬೇಕಲ್ಲ? ಮಾಡುವುದಕ್ಕೆ ಹಾ. ನಿಮ್ಮದೊಂದು ಸಮಯ 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 ಇಲ್ಲಪ್ಪ. ನಿಮ್ಗೆ ಯಾವಾಗಲೂ ಹಾಗೆ ಸ್ವಾಮಿ. ಹ. ಅದು ಏನು? ನಾನು ಬರ್ತೇನೆ ಸ್ವಾಮಿ. ಏನು? ನೀನು ಬರ್ತೀಯ? ಹಾ. ಎಲ್ಲಿಗೆ? ನೀವೆಲ್ಲ ಹೋಗ್ತಿರೋದು? ಏನು ಮಾತಾಡ್ತಾ ಇದ್ದೀಯ ಭಾಮ? ಸಮಾನಾಂಗನ ಪೆನ್ನೆ ಸುಮಾನಕ್ಕೆ ಬೆಯ
ಹೌದಾ? ಹಾ. ಅಷ್ಟು ಚಂದವ ಭಾಮ. ಹ್ಮ್. ನೀನು ಕೇಳಿದೆಯಲ್ಲ, ಹಾ. ನಾನು ಬರ್ತೇನೆ. ಹಾ, ನಾನು ಬರ್ತೇನೆ. ಭಾಮ ಸ್ವಲ್ಪ ನಿಲ್ಲೆ. ಹಾ. ಎಲ್ಲರ ಮುಂದೆ ಹೀಗೆ ವರ್ತಿಸುವುದಲ್ಲ. ಗಂಡ ಹೆಂಡತಿಯಾಗಿ ನಮ್ಮದೇ ಗಂಡ ಅಂತಾದ್ರೆ ಎಲ್ಲಿಯಾದ್ರೂ ವರ್ತಿಸ್ಬೋದು. ಹಾಗಲ್ಲ ಭಾಮ. ಹಾ. ನೋಡು, ಅದಕ್ಕೊಂದು ಪದ್ಧತಿ ಎನ್ನುವುದು ಉಂಟು. ನಾವೇ ಬೇರೆಯವರಿಗೆ ತಿಳಿ ಹೇಳುವರಾಗಿ. ಗರುಡ ಇದ್ದಾನಲ್ವಾ, ಆಚೆ ಹೋಗ. ಅವನನ್ನು ಆಚೆ ಕಳಿಸಿದ್ರೆ ಆಯ್ತಾ? ನಾನು ಬರ್ತೇನೆ. ಓ ಭಾಮ, ಏನಂದ್ಕೊಂಡಿದ್ದೀಯ ನೀನು? ನಾನು ಈ ಮೊದಲೇ ಹೇಳಿದೆ, ಹೌದಾ? ನಾನು ಹೋಗುತ್ತಿರುವುದು ಸಮರಾಂಗಣಕ್ಕೆ. ನೀನೇನು ತಿಳ್ಕೊಂಡಿಯೆ? ಹೀಗೆ ವಿಹರಿಸುವುದಕ್ಕೆ ಅಥವಾ ವನವಿಹಾರಕ್ಕೆ ತೆರಳಿ? ಅದು ಇನ್ನೊಂದು ದಿವಸ ಹೇಳ್ತೇನೆ, ಪೂರ್ತಿ ಕೇಳು. ಹೇಳಿ. ಯಾಕೆ ನನಗೆ ಸಮಯವಿಲ್ಲ, ನೀನು ಯಾಕೆ ಸಮಯವಿಲ್ಲದ ತರ ಆಡಿದ್ದೀಗ? ಯಾಕಂದ್ರೆ ಹೋಗ್ಬೇಕಲ್ಲ ಸ್ವಾಮಿ, ಸಮಯಕ್ಕೆ ಬೇಗ ಬೇಗ. ಈಗ ನಿನಗೆ ಸಮಯ ಆಯ್ತು, ಅಲ್ಲಿ ಹೋಗ್ಬೇಕಲ್ಲ. ನನಗೆ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ ನೀನು. ಹೇಳಿ ಸ್ವಾಮಿ. ಭಾಮ, ನಾನು ಹೋಗುತ್ತಿರುವುದು ಸಮರಾಂಗಣಕ್ಕೆ. ಅಲ್ಲಿ ಮಾಂಸ ಮಜ್ಜೆಗಳು, ರಕ್ತದ ಓಕುಳಿ, ಇವೆಲ್ಲದರಿಂದ ತುಂಬಿರುತ್ತದೆ ಭಾಮ. ಬೀಭತ್ಸವಾಗಿರ್ತದೆ. ಹೌದು, ಅಲ್ಲಿ ನಿನ್ನಿಂದ ಇರಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಹೆಂಗಸರು ಬರುವುದೂ ಅಲ್ಲ, ಹೆಂಗಸರು ಹೋಗುವಂತ ಸ್ಥಳವೇ ಇದೆ. ಯಾವುದು? ಮದುವೆ ಮನೆಯೋ, ಕಾರ್ಯ ಸಮಾರಂಭವೋ, ಅಥವಾ ದೈವತಾ ಕಾರ್ಯಕ್ರಮವೋ. ಹೀಗೆ ಒಂದು 4 ಪಟ್ಟೆ ಸೀರೆಯನ್ನ ಉಟ್ಟು ಹೀಗೆ ಹೀಗೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಿರುಗಾಡಿ ಬರುವುದು. ನಾನು ಈಗ ಹೋಗುತ್ತಿರುವುದು ಅಲ್ಲಿಗ. ನೀವು ಮದುವೆ ಸಮಾರಂಭಕ್ಕೆಲ್ಲ ಉಳಿದವರಿದ್ದಾರಲ್ಲ, ಅವರನ್ನು ಕರ್ಕೊಂಡು ಹೋಗಿ. ಈಗ ಇಲ್ಲಿ ಸುರಲೋಕಕ್ಕೆ ನಾನು ಬರ್ತೇನೆ. ಭಾಮ, ನೀನು ಹೇಳಿದಷ್ಟು ಸುಲಭವಲ್ಲ. ಆ ನರಕಾಸುರ ಸಾಮಾನ್ಯದವನಲ್ಲ ಭಾಮ. ನೋಡು, ನೀನಿಷ್ಟು ಚಂದ ಇದ್ದೀಯ. ಹೌದು. ನಿನ್ನ ಮೇಲೆ ಕಣ್ಣು ಬಿದ್ದು ಆತ ನಿನ್ನನ್ನ ಮೋಹಿಸಲು ಪ್ರಯತ್ನಿಸಿದರೆ ನಿಮಗೆ ಒಳ್ಳೇದಾಯ್ತಲ್ಲ ಸ್ವಾಮಿ. ಆತ ನನ್ನನ್ನು ನೋಡ್ತಾ ಏನು ಹೇಳ್ತಾ ಇದ್ದೀಯ? ಹಾಗಲ್ಲ ಸ್ವಾಮಿ, ಕೇಳಿ. ಆತ ನನ್ನನ್ನು ನೋಡ್ತಾ ಇರ್ತಾನೆ. ನೀವು ಅವನನ್ನು ಕೊಂದ್ಬಿಡಿ. ಅದು ಸರಿಯಾ? ಅದು ಯುದ್ಧ ನೀತಿಯ? ಯಾರು ನಮ್ಮನ್ನ ಎದುರಿಗೆ ನಿಂತು ಎದುರಿಸುತ್ತಾರೋ ಅವರನ್ನ ಎದುರಿಸುವುದು ಯುದ್ಧದ ನೀತಿ. ಹಿಂದುಗಡೆಯಿಂದ ಬಾಣ ಬಿಟ್ಟರೆ ಅದು ನೀತಿಯಾದಿತ್ತ? ನಿಜ. ನೋಡು ಭಾಮ, ನಾನು ವನವಿಹಾರಕ್ಕೋ, ಶುಕಪಿಕಗಳ ಗಾಯನವನ್ನ ಕೇಳಿ ಆನಂದಿಸುವುದಕ್ಕೋ, ಅಥವಾ ನಿನ್ನೊಂದಿಗೆ ಕುರಿತು ಸರಸ ಸಲ್ಲಾಪವಾಡುವುದಕ್ಕ ಹೋಗುತ್ತಿರುವುದಲ್ಲ. ಅಲ್ಲಿ ಯುದ್ಧ ಭೀಭತ್ಸದಿಂದ ಕೂಡಿರುತ್ತದೆ. ಅದನ್ನೆಲ್ಲ ಸಹಿಸುವುದಕ್ಕೆ ನಿನಗೆ ಆಗುವುದಿಲ್ಲ ಭಾಮ. ಹಾಗಾಗಿ ನೀನು ಬರುವುದೇ ಬೇಡ. ಅಂದ್ಕೊಂಡದ್ದು ಸ್ವಾಮಿ. ಬೇಡ, ನೀನು ಬರುವುದು ಬೇಡ. ನಾನು ಕರ್ತೇನೆ, ಹೋಗುವುದೂ ಇಲ್ಲ. ನಾನು ಬರುವುದಂದ್ರೆ ಬರುವುದೇ ಈಗ. ಏನ್ ತೊಂದರೆ ಇಲ್ಲ ನಿಮಗೆ? ನಾನು ಬಂದರೆ ಬರುವುದು ಏನು ತೊಂದರೆ? ಸುಧಾರಿಸಲಿಕ್ಕೆ ಬಹಳ ಕಷ್ಟಪಟ್ಟಿದ್ದೇನೆ ನಾನು. ಮತ್ತೆ ಸಿಟ್ಟು ಮಾಡಬೇಡ ಭಾಮ. ಹಾಗಾದ್ರೆ ನಾನು ಬರ್ತೇನೆ.
ದಶರಥನೊಟ್ಟಿಗೆ ಹಾ ಯಾರು ಹೋಗಿದ್ರು ಹೇಳಿ ಯುದ್ಧಕ್ಕೆ? ಕೈಕೇಯಿ. ಹಾ ಏನಾಯ್ತು ಹೇಳಿ? ನೀನು ಕೈಕೇಯಿ ಅಲ್ಲ. ನಾನ್ ಕೈಕೇಯಿ ಅಲ್ಲ. ನೀನ್ ಬಂದ್ರೆ ಏನ್ ಮಾಡ್ತೀಯ ಹೇಳು? ಏನ್ ಮಾಡ್ತೀನಿ? ಸ್ವಾಮಿ ಅದೇನು, ಸ್ವಾಮಿ ಇದೇನು, ಇಲ್ಲಿ ಯಾಕೆ ಬಾಣ ಬಿಡ್ತಿದ್ರಿ ಸ್ವಾಮಿ, ಸ್ವಾಮಿ ಗುರಿ ಸರಿಯಾಗಿ ಬಂತ, ಹೀಗೆಲ್ಲ ಕೇಳಿ ಹೀಗೆಲ್ಲ ಕೇಳ್ಬೋಡ ನಾನು? ಕೇಳೋದಿಲ್ವಾ? ಕೇಳೋದಿಲ್ಲಪ್ಪ. ಸುಮ್ಮನೆ ಇರ್ತೀಯ? ಸುಮ್ಮನೆ ಇರ್ತೇನೆ. ನಿನ್ನ ನೀವ್ ಹೇಳಿದಾಗೆ ಕೇಳ್ತೇನೆ, ನಿಮ್ಮ ಒಟ್ಟಿಗೆ ಇರ್ತೇನೆ. ನೋಡು ಭಾಮ, ಹಾ. ಈಗಲೇ ನನ್ನ ಒಂದು ಷರತ್ತು. ಹಾ. ನೀನು ಒಂದೂ ಮಾತಾಡಬಾರದು. ಒಂದೂ ಮಾತಾಡುದು. ಅದನ್ನೇ ಹೇಳಿದ್ದು. ನೀನು ಒಂದೂ ಮಾತಾಡುವುದಿಲ್ಲ, ಬಹಳ ಮಾತಾಡಿರ್ತೀಯ. ಮಾತಾಡುದಿಲ್ಲ, ನೀವು ಹೇಳಿದಾಗೆ ಕೇಳ್ತೇನೆ. ನೀವು ಕರ್ಕೊಂಡು ಹೋಗ್ತಿದ್ರೆ ನಾನು ನನ್ನ ಆಳ ಬಿಡ್ತೇನೆ. ಈಗ ಸಾಯ್ತೇನೆ. ಈಗ ನೋಡಿ, ಇದನ್ನೇ ಉಂಟು ಮಾಡಿ ಉಂಟು ಸಾಯ್ತೇನೆ ನಾನೀಗ. ನಿನ್ನ ಕೇಶರಾಶಿ ಇರೋದು ಅದಕ್ಕ? ಅದಕ್ಕಲ್ಲ, ಈಗ ಈಗ ಇದೇ ಅದೀತು. ಈಗ ಈಗ ಸಾಯ್ತೇನೆ ನಾನು. ಹೆಣ್ಮಕ್ಳಿಗೆ ಹೀಗೆಲ್ಲ ಆಗ್ತದ ಕೇಶರಾಶಿ? ಆಗ್ತದೆ ಸ್ವಾಮಿ, ಅನುಕೂಲ ನಾವು ಏನು ಮಾಡಿ. ಭಾಮ, ನೀನು ಬರುವವಳೆ ಸರಿ, ಕರ್ಕೊಂಡು ಹೋಗ್ತೇನಂತೆ. ಆದರೆ ಒಂದು ನಿಬಂಧನೆ ಇದೆ ನಂದು. ಬರ್ತೇನೆ ಸ್ವಾಮಿ, ನೀವು ಹೇಳಿದಾಗೆಲ್ಲ ಕೇಳ್ತೇನೆ. ನನ್ನ ಹಿಂದೆಯೇ ಇರಬೇಕು. ನಾನು ನಿಮ್ಮ ಹಿಂದೆ ಇರ್ತೇನೆ, ಹಿಂದೆ ಇರ್ತೇನೆ. ಈಗಲ್ಲ, ಅಲ್ಲಿ ಬಾಯಿ ಕಡೆ. ಭಾಮ, ಒಂದೂ ಮಾತಾಡಬಾರದು, ಒಂದು ಮಾತಾಡುದು. ಸುಮ್ಮನಿರಬೇಕು. ಆಯ್ತು ಸ್ವಾಮಿ. ನಿನ್ನ ಅಭಿನಯ ಹೇಗೆ? ಸರಿ, ಹೀಗೇ ಇರಬೇಕು. ನಾನು ಕರೆದರೆ ಮಾತ್ರ ಬರಬೇಕು, ನಾನು ಕರೆದರೆ ಮಾತ್ರ ಮಾತಾಡಬೇಕು. ಆಯ್ತು. ಮಾತಾಡಬಾರದು. ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ, ನಾನು ಹೇಳಿದ ಹಾಗೇ ಕೇಳಬೇಕು. ಶಿಕ್ಷೆ ಇದು ಸ್ವಾಮಿ ನನಗೆ. ಶಿಕ್ಷೆ ಅಲ್ಲಪ್ಪ, ನೀನು ಬರ್ತೇನೆ ಅಂತ ಹೇಳಿದ್ಯಲ್ಲ, ಹಾಗಾಗಿ ನೀನು ಕರೆದುಕೊಂಡು ಹೋಗ್ಲಿಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಾ ಉಂಟು. ಭಯ ಬೇಡ ಸ್ವಾಮಿ, ನಿಮ್ಗೆ ನೀವು ಹೇಳಿದಾಗೆಲ್ಲ ಕೇಳ್ತೇನೆ ನಾನು. ಭಾಮ, ಸರಿ ಬಾ. ಹಾಗಾದರೆ ನಾನು ಹೇಗೆ ಸೂಚನೆ ಕೊಡ್ತೇನೋ ಹಾಗೇ ಮಾಡಬೇಕು. ಯಾವುದೇ ಕಾರಣಕ್ಕೂ ತಪ್ಪಬಾರದು. ತಡ ಮಾಡುವುದಿಲ್ಲ. ಗೌಡ, ನೋಡಿದೆಯಾ? ನಾವು ಬಂದು ನಿಂತಿದ್ದೆ ಪ್ರಾಗ್ಜ್ಯೋತಿಷಾಪುರದ ಹೊರವಲಯ. ನೋಡು, ಅಲ್ಲಿ ಆ ಪ್ರದೇಶಕ್ಕೆ ಕಾವಲಾಗಿ 6,000 ಮುರಪಾಶ ಎನ್ನುವುದಿದೆ. ಏ ಭಾಮ, ಮಾತಾಡೆ. ಮಾತಾಡ್ಬೇಡ ಅಂತ ನಾನೊಬ್ಬನೇ ಮಾತಾಡುವುದಾ? ನೀವು ಹೇಳಿದ್ರಿ. ಈಗ ಹೂ ಹಾಕು. ಹ್ಞೂ. ಹಾಗಲ್ಲ, ಹಾ. ನಾನು ಹೇಳಿದಾಗ ಹೂ ಹಾಕು. ಸರಿ ಸ್ವಾಮಿ. ನೋಡು, ಆ 6,000 ಮುರಪಾಶವನ್ನ ಕತ್ತರಿಸಿ ನಾವು ಒಳಗೆ ಪ್ರವೇಶಿಸಬೇಕು. ಹೌದು. ಅಷ್ಟೇ ಅಲ್ಲ, ಅಲ್ಲಿ ಮುರಕಾಸುರ ಎನ್ನುವನಿದ್ದಾನೆ. ಅವನನ್ನ ಮರ್ದಿಸಿದೆವು ಅಂತಾದರೆ ನರಕಾಸುರನಿಗೆ ಈ ವಿಷಯ ಎನ್ನುವುದು ತಿಳಿಯುತ್ತದೆ. ಹಾಗಾಗಿ ಈಗಲೇ ಮುರಪಾಶವನ್ನ